ಯಾಕೆ ಓದಲು ಆಗುತ್ತಿಲ್ಲವಾ? ಪುಸ್ತಕ ತೆರೆದ ಕೂಡಲೇ ಮನಸ್ಸು ಬೇರೆಡೆಗೆ ಓಡುತ್ತಿದೆಯಾ? ಅದೇ ಮೊಬೈಲ್ ಹಿಡಿದುಕೊಂಡರೆ ಗಂಟೆಗಳು ಕಳೆದು ಹೋಗುತ್ತವೆ. ಆಗ ಮನಸ್ಸಿನೊಳಗೆ ನಾಳೆಯಿಂದ ಓದುತ್ತೇನೆ ಅನ್ನೋ ಮಾತು ಗುನುಗುತ್ತದೆ. ಆದರೆ ಆ ನಾಳೆ ನಿಜವಾಗಿಯೂ ಯಾವಾಗ ಬರುತ್ತದೆ? ನಾಳೆ ಎನ್ನುವ ಆಲಸ್ಯದಲ್ಲಿಯೇ ನಿನ್ನ ಭವಿಷ್ಯದ ಕನಸುಗಳನ್ನು ಕೊಲ್ಲುತ್ತಿರುವೆ. ಈಗ ಹೇಳು, ನಿನಗೆ ಓದಲು ಆಗುತ್ತಿಲ್ಲವಾ ಅಥವಾ ಓದಲು ಇಷ್ಟವಿಲ್ಲವಾ? ಇದಕ್ಕೆ ಸರಿಯಾದ ಉತ್ತರ ನಿನಗೆ ಸಿಕ್ಕರೆ ನಿನ್ನ ಜೀವನ ಬದಲಾವಣೆಯ ದಾರಿ ಕಂಡುಕೊಳ್ಳುತ್ತದೆ. ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಈ ರೀತಿಯ ಅನುಭವವಾಗುತ್ತೆ. ಅದು ಪುಸ್ತಕ ತೆರೆದು ಓದಲು ಕುಳಿತರೆ ನಿದ್ರೆ ಬರುತ್ತದೆ, ಓದಲು ಕುಳಿತರೆ ಆಲಸ್ಯ ಬರುತ್ತದೆ. ಏಕಾಗ್ರತೆಯತ್ತ ಮನಸ್ಸನ್ನು ಕೇಂದ್ರೀಕರಿಸಲು ಹೋದರೆ ಯೋಚನೆಗಳು ಎಲ್ಲೆಲ್ಲೋ ಹೋಗುತ್ತವೆ. ಆಗ ನೀನು ನನ್ನಲ್ಲೇನೋ ತಪ್ಪಿದೆ ಎಂದುಕೊಳ್ತೀಯಾ? ಇದು ಸಹಜವಾಗಿದೆ. ಆದರೆ ಕೇಳು, ಇದು ತಪ್ಪಲ್ಲ. ಇದು ಒಂದು ರೀತಿಯ ಹೋರಾಟವಾಗಿದೆ. ಈ ಹೋರಾಟವನ್ನು ಗೆದ್ದವರೇ ಟಾಪರ್ಗಳಾಗುತ್ತಾರೆ. ಇದನ್ನು ಗೆದ್ದವರೇ ದೊಡ್ಡ ಬಿಸ್ನೆಸ್ ಮೆನ್ಗಳಾಗುತ್ತಾರೆ, ಅವರೇ ವಿನ್ನರ್ ಆಗ್ತಾರೆ. ಆದರೆ ಇದನ್ನು ಗೆಲ್ಲದೆ ಹೋದರೆ ಹಿಂದೆಯೇ ಉಳಿದು ಬಿಡುತ್ತೇವೆ. ಗೆಳೆಯ, ಒಂದು ಬಾರಿ ಸರಿಯಾಗಿ ಆಲೋಚಿಸು. ನೀನು ಓದಬೇಕೆಂದಿರುವುದು ಏಕೆ? ಅದು ಕೇವಲ ಒಂದು ಪರೀಕ್ಷೆಯನ್ನ ಪಾಸ್ ಮಾಡುವುದಕ್ಕ, ಅಥವಾ ಒಂದು ಜಾಬ್ ಪಡೆಯುವುದಕ್ಕ, ಅಥವಾ ವಿಷಯವನ್ನ ತಿಳಿದುಕೊಳ್ಳುವುದಕ್ಕ? ಈಗ ನಾನು ಹೇಳುತ್ತಿರುವೆ ಕೇಳು. ನೀನು ಓದಬೇಕಾಗಿರುವುದು ನಿನ್ನ ಭವಿಷ್ಯಕ್ಕಾಗಿ. ಒಂದು ಕ್ಷಣ ಕಣ್ಣು ಮುಚ್ಚಿ ಯೋಚಿಸಿ ನೋಡು. ನೀನು ಓದದೆ ಹೋದರೆ ನಿನ್ನ ಭವಿಷ್ಯ ಹೇಗಿರುತ್ತದೆ ಎಂದು. ನಿನ್ನ ಎದುರಾಳಿಗಳು ಗೆದ್ದು ಮುಂದೆ ಹೋಗುತ್ತಿರುವಾಗ ನೀನು ಹಿಂದೆಯೇ ಉಳಿಯುತ್ತೀಯಾ? ಅಂದರೆ ಅದನ್ನು ಸಹಿಸಲು ನಿನ್ನಿಂದ ಆಗುತ್ತದೆಯಾ? ಇಲ್ಲ. ಇದುವೇ ನಿನ್ನ ಮನಸ್ಸಿನಲ್ಲಿ ಬೆಂಕಿ ಹಚ್ಚುವಂತೆ ಮಾಡಬೇಕು. ಗೆಳೆಯ, ಒಂದನ್ನು ನೆನಪಿಡು. ಓದಲು ನಿನಗೆ ಯಾವ ಸಮಸ್ಯೆಯೂ ಇಲ್ಲ, ಯಾವ ಸೌಲಭ್ಯಗಳ ಕೊರತೆಯೂ ಇಲ್ಲ. ಓದಲು ನಿನ್ನ ತಂದೆ ತಾಯಿಗಳ ಕಂಪ್ಲೀಟ್ ಸಪೋರ್ಟ್ ಇದೆ. ಆದರೆ ಈ ಎಲ್ಲ ಸೌಲಭ್ಯಗಳ ಮಧ್ಯೆಯೂ ಓದಲು ಸಾಧ್ಯವಾಗುತ್ತಿಲ್ಲವೆಂದರೆ ಇದು ಖಂಡಿತ ಸಮಸ್ಯೆ ಅಲ್ಲ. ನಿನ್ನ ಮನಸ್ಸಿನ ಸೋಮಾರಿತನ, ನಿನ್ನ ಆಲಸ್ಯವಾಗಿದೆ. ಒಂದು ದಿನ ಹೋದರೆ ಹೋಯಿತು, ಇನ್ನು ಬೇಕಾದಷ್ಟು ಟೈಮ್ ಇದೆ ಅಂತ ಯೋಚಿಸುತ್ತಾ ಕುಳಿತರೆ ನೀನು ವ್ಯರ್ಥ ಮಾಡುತ್ತಿರುವ ಒಂದು ದಿನ ಮತ್ತೆ ಮರಳಿ ಬರುವುದಿಲ್ಲ. ನೀನು ಸಮಯ ನಷ್ಟ ಮಾಡಿದಷ್ಟು ಸೋಮಾರಿತನ ನಿನ್ನನ್ನು ಆವರಿಸುತ್ತದೆ. ಸಮಯವನ್ನ ನೀನು ನನಗಾಗಿ ಕಾಯು ಎಂದು ತಡೆ ಹಿಡಿದು ನಿಲ್ಲಿಸಲು ಆಗಲ್ಲ. ಓಡುತ್ತಿರುವ ಸಮಯವನ್ನ ಬಳಸುವುದಷ್ಟೇ ನಿನ್ನ ಕೈಯಲ್ಲಿದೆ. ಈ ದಿನವನ್ನ ನೀನು ಆರಾಮಾಗಿ ಕಳೆಯೋಣ ಅಂದುಕೊಂಡರೆ ನಿನ್ನ ಎದುರಾಳಿ ಈ ದಿನವನ್ನ ಓದುವುದಕ್ಕಾಗಿ ಮೀಸಲಿರಿಸಿರುತ್ತಾನೆ. ನೀನು ಇರುವ ಸಮಯವನ್ನೇ ಸದ್ಬಳಕೆ ಮಾಡಿದರೆ ಒಂದು ದಿನ ನಿನ್ನ ಹೆಸರನ್ನ ಕೇಳಿ ನಿನ್ನ ಊರು ಹೆಮ್ಮೆ ಪಡುತ್ತದೆ. ಒಂದು ದಿನ ನಿನ್ನ ಮನೆ, ನಿನ್ನ ಹೆತ್ತವರು, ನಿನ್ನ ಸುತ್ತಲಿನ ಸಮಾಜ ನಿನ್ನನ್ನು ಗೌರವದಿಂದ ನೋಡುತ್ತದೆ. ಆದರೆ ನೀನು ಈ ದಿನ ಓದಲು ನನಗೆ ಆಗುತ್ತಿಲ್ಲ, ನನಗೆ ಇದು ಅರ್ಥನೇ ಆಗ್ತಾ ಇಲ್ಲ, ಬೋರ್ ಅನ್ಸತ್ತೆ, ಇವತ್ತು ನಾನು ಓದಲ್ಲ, ಇದು ನಿನ್ನ ಸಮಸ್ಯೆ ಮತ್ತು ಆಲೋಚನೆ ಆಗಿದೆ. ಹಾಗಾದರೆ ಗೆಳೆಯ, ಇದಕ್ಕೆ ಪರಿಹಾರ ಈಗ ನಾನು ಹೇಳುತ್ತೇನೆ ಕೇಳು. ಮೊದಲಿಗೆ ಪ್ರತಿದಿನದ ಆರಂಭದಲ್ಲಿ ಒಂದು ಸಣ್ಣ ಗುರಿಯನ್ನು ಇಡು. 1 ಗಂಟೆ ಕಾನ್ಸಂಟ್ರೇಟ್ ಮಾಡಿ ಓದುತ್ತೇನೆ ಅಂತ ಪ್ರಾರಂಭಿಸು. ಎರಡನೆಯದಾಗಿ ಒಂದು ಟೈಮ್ ಟೇಬಲ್ ರೆಡಿ ಮಾಡು. ಯಾವ ಸಬ್ಜೆಕ್ಟನ್ನು ಯಾವ ಟೈಮಲ್ಲಿ ಓದಬೇಕು ಅಂತ ನಿರ್ಧರಿಸು. ಮೂರನೆಯದಾಗಿ ಡಿಸ್ಟ್ರಾಕ್ಷನ್ಗಳನ್ನು ದೂರ ಮಾಡು. ಮೊಬೈಲ್ ಫೋನನ್ನು ದೂರವಿಟ್ಟು ಬಿಡು. ಓದುವ ಸಮಯದಲ್ಲಿ ಇದು ನಿನ್ನ ಬಳಿ ಇರಬಾರದು. ಇನ್ನು 4ನೆಯದಾಗಿ ನೀನು ಪ್ರಿಪೇರ್ ಮಾಡಿದ ಟೈಮ್ ಟೇಬಲ್ ಪ್ರಕಾರವೇ ಪ್ರತಿದಿನ ಓದನ್ನು ಮುಂದುವರಿಸು. ಪ್ರತಿದಿನ ಅದೇ ಸಮಯದಲ್ಲಿ ಅದೇ ಸಬ್ಜೆಕ್ಟನ್ನು ಓದು. ಇದು ನಿಧಾನವಾಗಿ ಓದುವ ಅಭ್ಯಾಸವನ್ನು ಹೆಚ್ಚು ಮಾಡುತ್ತದೆ. ಇನ್ನು 5ನೆಯದಾಗಿ ಸ್ವಯಂ ಪ್ರೇರಣೆಯನ್ನು ಬೆಳೆಸಿಕೋ. ಕನ್ನಡಿ ಮುಂದೆ ನಿಂತು ಹೇಳು, ನನ್ನ ಕನಸು ನನಗೆ ಸಿಗಬೇಕು, ಅದನ್ನು ಗೆಲ್ಲುವುದಕ್ಕೆ ನಾನು ಶ್ರಮಿಸುತ್ತೇನೆ ಎಂದು. ನಾನು ಹೇಳಿದ ಈ 5 ನಿಯಮಗಳನ್ನು ನೀನು ಕರೆಕ್ಟಾಗಿ ಫಾಲೋ ಮಾಡ್ತೀಯಾ ಅಂದರೆ ನೀನು ಬದಲಾಗ್ತೀಯಾ, ನಿನ್ನ ಭವಿಷ್ಯವನ್ನು ಉನ್ನತ ಹಂತಕ್ಕೆ ಕೊಂಡೊಯ್ಯುವೆ. ಈಗ ಯೋಚಿಸು, ಬಡ ಕುಟುಂಬದಲ್ಲಿ ಹುಟ್ಟಿದ ಒಬ್ಬ ಹುಡುಗ UPSC ಟಾಪರ್ ಆಗ್ತಾನೆ. ಅಂಗಾಂಗ ವೈಫಲ್ಯವಿರುವ ವ್ಯಕ್ತಿ ಈ ಸಮಾಜದಲ್ಲಿ ಹೆಸರು ಮಾಡ್ತಾರೆ. ಶಿಕ್ಷಕರಿಂದ ದಡ್ಡ ಎನಿಸಿಕೊಂಡವರೇ ಸಾಧನೆ ಮಾಡ್ತಾರೆ. ಅಂದರೆ ಯೋಚಿಸು, ಕಷ್ಟದ ನಡುವೆಯೂ ಅವರಿಗೆ ಸಾಧ್ಯವಾಗಿದ್ದು ನಿನಗೇಕೆ ಸಾಧ್ಯವಿಲ್ಲ ಎಂದುಕೊಳ್ಳುವುದೇ ನಿನ್ನ ದೊಡ್ಡ ತಪ್ಪು. ನಿನ್ನ ಸೋಮಾರಿತನ ಎಂದಿಗೂ ನಿನ್ನ ಕನಸು
ಮನಸ್ಸಿಗಿಂತ ದೊಡ್ಡದಾಗಬಾರದು, ಓದಲು ಮನಸ್ಸೇ ಬರುತ್ತಿಲ್ಲ ಅಂದಾಗಲೇ ನೆನಪಿಸಿಕೋ, ನಾನು ಸೋಮಾರಿ ಅಲ್ಲ, ನಾನು ಸೋಲುವುದಿಲ್ಲ, ನಾನು ನನ್ನ ಕನಸುಗಳನ್ನು ಸಾಧಿಸುತ್ತೇನೆ ಎಂದು. ಬೇಡದೇ ಇರುವ ಆಲೋಚನೆಗಳಿಂದ ನಿನ್ನ ಮನಸ್ಸನ್ನು ಮುಕ್ತಗೊಳಿಸು. ಮನಸ್ಸಿನಲ್ಲಿ ಓದುವ ಬೆಂಕಿ ಹಚ್ಚು. ಮತ್ತೆ ಮತ್ತೆ ನಿನ್ನ ಮನಸ್ಸಿಗೆ ಹೇಳು, ನಾನು ಓದದೆ ಬಿಡುವುದಿಲ್ಲ, ಗುರಿ ತಲುಪುವೆ, ಗೆಲ್ಲುತ್ತೇನೆ ಎಂದು. ಒಳ್ಳೆಯದಾಗಲಿ ಸ್ನೇಹಿತರೆ. ಈ ವಿಡಿಯೋದಿಂದ ಒಂದಿಷ್ಟಾದರೂ ಮೋಟಿವೇಶನ್ ಸಿಕ್ಕಿದ್ರೆ ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತಷ್ಟು ಸ್ಫೂರ್ತಿದಾಯಕ ವಿಡಿಯೋಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಿಗ್ತೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದ.